ಸಿಎಂ ಸರ್ಕಾರಿ ನಿವಾಸದ ನವೀಕರಣಕ್ಕೆ ಕೋಟಿ ಖರ್ಚು ಮಾಡಲಾಗಿದೆ. ಇನ್ನು ಸಚಿವರ ಸರ್ಕಾರಿ ನಿವಾಸದ ನವೀಕರಣಕ್ಕೆ ಲಕ್ಷ ಕೋಟಿ ಖರ್ಚನ್ನ ಮಾಡಲಾಗಿದೆ. ಕೋಟಿ ವೆಚ್ಚದಲ್ಲಿ ನವೀಕರಣಕ್ಕೆ ಹಣದ ಕೊರತೆ ಇಲ್ಲ. ಆದರೆ ಸಿಎಂ ಕಾವೇರಿ ನಿವಾಸದ ನವೀಕರಣಕ್ಕೆ 2.65 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಎಲೆಕ್ಟ್ರಿಕ್ ಕೆಲಸ ಆಗಿರಬಹುದು, ವಾಟರ್ ಹೀಟರ್, ಕಿಚನ್ ಸಾಮಗ್ರಿಯನ್ನ ಪೂರೈಕೆ ಮಾಡಲಾಗಿದೆ. ಹಾಗೆ ಸರ್ವೆಂಟ್ ರೂಮ್ ಕೂಡ ನಿರ್ಮಾಣ ಮಾಡಲಾಗಿದೆ. ಇನ್ನು ಲೈಟಿಂಗ್ ಪಾಯಿಂಟ್ ಸೇರಿದಂತೆ ಎಲ್ಲಾ ಕಾಮಗಾರಿಗೂ ಸೇರಿದಂತೆ 2.65 ಲಕ್ಷ ಕೋಟಿ ವೆಚ್ಚವಾಗಿದೆ. ಇನ್ನು ಸಿಎಂ ಸರ್ಕಾರಿ ನಿವಾಸದ ನವೀಕರಣಕ್ಕೆ ಕೋಟಿ ಹಣವನ್ನ ಖರ್ಚು ಮಾಡಲಾಗಿದೆ. ಸಚಿವರ ಸರ್ಕಾರಿ ನಿವಾಸದ ನವೀಕರಣಕ್ಕೆ ಲಕ್ಷ ಖರ್ಚು ಮಾಡಲಾಗಿದೆ. ಸರ್ಕಾರದಲ್ಲಿ ದುಡ್ಡಿಲ್ಲದಿದ್ರೂ ಕೂಡ ನವೀಕರಣಕ್ಕೆ ಮಾತ್ರ ಕೊರತೆ ಇಲ್ಲ. ಅಂದ್ರೆ ಈಗ 5 ಗ್ಯಾರಂಟಿ ಯೋಜನೆಗಳನ್ನ ಏನ್ ತಗೊಂಡು ಬಂದಿದ್ದಾರೆ, ಆ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಇಲ್ಲ ಇವರ ಹತ್ರ. ಇನ್ನ ಯಾವುದೇ ಒಂದು ಕಾಮಗಾರಿಗಳಿಗೂ ಕೂಡ ಅನುದಾನ ಇಲ್ಲ. ಪಿಡಬ್ಲ್ಯೂಡಿ ಇಲಾಖೆಯಿಂದ 2.65 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣವನ್ನು ಮಾಡಲಾಗಿದೆ. ಈ ಹಿಂದೆ 3 ಕೋಟಿ ಮೌಲ್ಯದ ಪೀಠೋಪಕರಣವನ್ನ ಕೂಡ ಖರೀದಿಸಿತ್ತು ಇದೇ ಕಾಂಗ್ರೆಸ್ ಸರ್ಕಾರ. ಕಾವೇರಿ ನಿವಾಸಕ್ಕೆ ಪೀಠೋಪಕರಣ ಖರೀದಿಸಿತ್ತು ರಾಜ್ಯ ಸರ್ಕಾರ. ಇದೀಗ 2.5 ಕೋಟಿ ವೆಚ್ಚದಲ್ಲಿ ನವೀಕರಣ ಕಾರ್ಯವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತಂತೆ ಕೆಜೆ ಜಾರ್ಜ್ ಸರ್ಕಾರಿ ನಿವಾಸ ನವೀಕರಣಕ್ಕೂ ಕೂಡ ಖರ್ಚನ್ನ ಮಾಡಲಾಗಿದೆ. 69 ಲಕ್ಷ ವೆಚ್ಚದಲ್ಲಿ ಸಚಿವ ಜಾರ್ಜ್ ಅವರ ಸರ್ಕಾರಿ ನಿವಾಸವನ್ನ ನವೀಕರಣ ಮಾಡಲಾಗಿದೆ. ಕಿಟಕಿ, ಬಾಗಿಲು, ನೆಲ ಹಾಸಿಗೆ, ಹಾಗೆ ಪೈಪ್ಲೈನ್ ದುರಸ್ತಿ, ಕಿಚನ್, ಟಾಯ್ಲೆಟ್ ದುರಸ್ತಿ ಸೇರಿದಂತೆ ಒಟ್ಟು 69 ಲಕ್ಷ ರೂಪಾಯಿ ವೆಚ್ಚವನ್ನ ಮಾಡಲಾಗಿದೆ.